ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿಯ ಗ್ರೂಪ್ ಬಿ ಎಕ್ಸಾಮ್ಸ್ ಗಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗೆ ನಾವು MCQ ಸರಣಿ ಏನ್ ಮಾಡ್ತಾ ಇದೀವಿ, ಪ್ರಶ್ನೆಗಳ ಸರಣಿಗಳು. ಇದು 5ನೇ ವಿಡಿಯೋ. ಇವತ್ತೊಂದಷ್ಟು ಕರ್ನಾಟಕ ಸ್ಟೇಟ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ, ಹಾಗೆ 1995 ಆಕ್ಟ್ ಕಾಯ್ದೆ ಏನಿದೆ, ಓಕೆ, ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗ ಮತ್ತೆ ಕಾಯ್ದೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ತಗೊಂಡಿದ್ದೀನಿ. ನೋಡಿ, ವಿಡಿಯೋ 1 ಇಂದ ವಿಡಿಯೋ 4 ತನಕ ನೋಡಿಲ್ಲ, ದಯವಿಟ್ಟು ನೋಡಿ. ನಾನು ಲಿಂಕ್ಸ್ ಎಲ್ಲ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಇಲ್ಲ, ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಗ್ರೂಪ್ ಪಿ ಪೇಪರ್ 2 ಗೆ ಆ ಪೇಪರ್ 1 GK, ನಾವು GK ಸರಣಿ ಏನ್ ಮಾಡ್ತೀವಿ ಅಲ್ಲಿ ನೋಡ್ಕೋಬಹುದು ನೀವು. ಪೇಪರ್ 2 ಬಂದು ನಿಮಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ ನಿಮ್ಗೆ ನಾವು ಮಾಡಿರ್ತಕ್ಕಂಥ ಥಿಯರಿ ಕ್ಲಾಸ್ಗಳಾಗಿರ್ಬೋದು, ಹಾಗೆ ಈ ಕ್ವಶನ್ ಆನ್ಸರ್ ಗಳೇನಿದೆ, ಈ ಒಂದು ಟೆಸ್ಟ್ ಸೀರೀಸ್ ಅಂತ ನಾವು ಅದು ಯೂಟ್ಯೂಬ್ ಅಲ್ಲೇ ಮಾಡ್ತಾ ಇದೀವಿ, ಅಲ್ಲಿಂದ ನೀವು ನೋಡ್ಕೋ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ವಿಡಿಯೋಸ್ದು ಪ್ಲೇ ಲಿಸ್ಟ್ದು ಚೆಕ್ಔಟ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಬೇಕಂದ್ರೆ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಬಂದ್ಬಿಡ್ತೇನೆ. ಅಲ್ಟಿಮೇಟ್ ಕ್ವಶನ್ಸ್ ಇದೆ. ಕರ್ನಾಟಕ ಸ್ಟೇಟ್ ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಬಗ್ಗೆ ಕೇಳ್ತೇನೆ ಎಕ್ಸಾಮ್ ಅಲ್ಲಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಸಂಯೋಜನೆ ಏನು, ಅಂದ್ರೆ ಎಷ್ಟು ಜನ ಇರ್ತಾರೆ ಆ ಸಂಯೋಜನೆ. ನ್ಯಾಷನಲ್ದು ನಾವು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ, ನೋಡಿ ಕವರ್ ಮಾಡಿದೀವಿ ಕ್ವಶನ್ಸ್ ಅಲ್ವಾ. ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ NCBC ಕವರ್ ಮಾಡಿದೀವಿ ಕ್ವಶನ್ಸ್ ಗಳು. ಈಗ ನಮ್ದು ಕರ್ನಾಟಕ ಸ್ಟೇಟ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಕೂಡ ಕೇಳ್ತಾನೆ. ಸೊ ಎಷ್ಟು ಜನ ಇದ್ದಾರೆ ಗೊತ್ತಿರ್ಬೇಕು ನಿಮಗೆ. ಒಬ್ಬ ಅಧ್ಯಕ್ಷ, 5 ಜನ ಸದಸ್ಯರು ಇರ್ತಾರೆ. ಇನ್ನೂ ಡೀಟೇಲ್ ಆಗಿ ಕೇಳ್ಬೋದು ಈ ಪ್ರಶ್ನೆನ. ಹೆಂಗ್ ಕೇಳ್ಬೋದು? ಅಧ್ಯಕ್ಷನ ಒಂದು ಏನು ಸಾರಿ ಆಯ್ಕೆ ಆಗಕ್ಕೆ ಅವನ ಹತ್ರ ಏನ್ ಕ್ವಾಲಿಟೀಸ್ ಇರಬೇಕು, ಸದಸ್ಯರ 5 ಜನದಲ್ಲಿ ಯಾರ್ಯಾರು ಇರ್ತಾರೆ, ಹಿಂಗೆಲ್ಲ ಕೇಳ್ಬೋದು. ನಾವು ಮಾಡಿದೀವಿ, ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ ನಿಮ್ಗೆ. ಕಾನ್ಸ್ಟಿಟ್ಯೂಷನ್ ಆಫ್ ಇದು ನಿಮಗೆ ಇದ್ರಲ್ಲಿ ಬರುತ್ತೆ, ಯಾವ್ದ್ರಲ್ಲಿ ಸೆಕ್ಷನ್ 3 ಬರುತ್ತೆ, 1955 ಆಕ್ಟ್ ಅಲ್ಲಿ. ಓಕೆ, ಅಲ್ಲೂ ಬರುತ್ತೆ. ಸಾರಿ, 1995 ಆಕ್ಟ್ ಅಲ್ಲೂ ಬರುತ್ತೆ. 1995 ಆಕ್ಟ್ ಅಲ್ಲೂ ಬರುತ್ತೆ. ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಬ್ಬ ಅಧ್ಯಕ್ಷ ಇರ್ತಾನೆ, ಅವನ್ ಯಾರಾಗಿರ್ಬೇಕು ಅನ್ನೋದು ಗೊತ್ತಿರಬೇಕು. ಉಚ್ಚ ನ್ಯಾಯಮೂರ್ತಿ ಆಗಿರ್ಬೇಕು, ಅಥವಾ ಅದಕ್ಕೆ ಅರ್ಹನಾಗಿರ್ತಕ್ಕಂಥ ನ್ಯಾಯಮೂರ್ತಿ ಆಗಿರ್ಬೇಕು. 5 ಜನ ವ್ಯಕ್ತಿಗಳಿರ್ಬೇಕು, ಅದ್ರ ಮಹಿಳೆ ಒಬ್ರು ಇರ್ಬೇಕು. ಸಮಾಜದ ವಿಜ್ಞಾನದ ಬಗ್ಗೆ ಅಂದ್ರೆ ಸೋಷಿಯಲ್ ಬಗ್ಗೆ ಕಾಳಜಿ ಹೊಳ್ತಕ್ಕಂಥವ್ರು ಇರ್ಬೇಕು. ಅದರ ಆಯುಕ್ತರು ಅಂದ್ರೆ ಸೆಕ್ರೆಟರಿ ಯಾರಾಗಿರ್ತಾರೆ, ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಯುಕ್ತರು ಈ ಒಂದು ಕಮಿಷನ್ ನ ಸೆಕ್ರೆಟರಿ ಆಗಿರ್ತಾರೆ, ಅದು ಗೊತ್ತಿರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ನೀವು ನೋಡಿರ್ತೀರಾ, ನಾನು ಇದನ್ನ ಕೊಟ್ಟಿರ್ತೀನಿ, ಒಬ್ಬ ಅಧ್ಯಕ್ಷ ಪ್ಲಸ್ 3 ಜನ ಅಲ್ವಾ. ಇದ್ ನೋಡಿರ್ತೀರಾ. ಇತ್ತೀಚೆಗೆ ಲಾಸ್ಟ್ ಈಗ ಹೊಸದಾಗಿ ಯಾವ್ದು 2000 ಇವರು ರಾಜೀನಾಮೆ ಕೊಟ್ಟ ನಂತರ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಕೇಳಬಹುದು. 2020-24 ಅಥವಾ ಇತ್ತೀಚೆಗಿನ ಕರ್ನಾಟಕದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರಾಗಿದ್ರು ಕೇಳ್ಬೋದು. ಶ್ರೀ ಕೆ ಜಯಪ್ರಕಾಶ್ ಹೆಗಡೆ, ಅದ್ರ ಸದಸ್ಯರು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ಅವ್ರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ ಗೊತ್ತಿದೆ ಅಲ್ವಾ. ಲೋಕಸಭಾ ಎಲೆಕ್ಷನ್ ಗಿಂತ ಮುಂಚೆ ಅವರು ಉಡುಪಿ ಮತ್ತ ದಕ್ಷಿಣ ಕನ್ನಡ ಆ ಒಂದು ಏನು ಲೋಕಸಭಾ ಒಂದು ಇದಕ್ಕೆ ಅವರು ಕಂಟೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಇಂದ. ನಿಮ್ಗೆ ಗೊತ್ತಿರಬೇಕು, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಯಾವಾಗ ಲೆಸ್ಲಿ ಸಿ ಮಿಲ್ಲರ್ ಹಿಂದುಳಿದ ಆಯೋಗವನ್ನು ಮೈಸೂರು ಪ್ರಾಂತೀಯ ರಾಜ್ಯದಲ್ಲಿ ರಚಿಸಲಾಯಿತು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಅಂತ ಕೇಳಿದಾಗ ಬೇರೆ, ಇಲ್ಲಿ ಮೈಸೂರು ಪ್ರಾಂತೀಯ, ಪ್ರೊವಿನ್ಷಿಯಲ್ ಅಂತ. ದಿಸ್ ಇಸ್ ಅ ಪ್ರೊವಿನ್ಷಿಯಲ್ ಸ್ಟೇಟ್ ಅಂದ್ರೆ ಏನು, ಮೈಸೂರು ರಾಜ್ಯ ಬೇರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೈಸೂರು ರಾಜ್ಯ ಬೇರೆ, ಮೈಸೂರು ಪ್ರಾಂತ್ಯ ಬೇರೆ. ಪ್ರಾಂತ್ಯ ಅಂದಾಗ ನಿಮಗೆ ಇಟ್ ಈಸ್ ಬಿಫೋರ್ ಇಂಡಿಪೆಂಡೆನ್ಸ್. ಸ್ವತಂತ್ರ ಪೂರ್ವ ಅಂದ ತಕ್ಷಣ ನೀವು ಯಾವ್ದು ನೆನಪು ಬರಬೇಕು? ಯಾವಾಗ ಆಯ್ತು ಲೆಸ್ಲಿ ಮಿಲ್ಲರ್ ಫಸ್ಟ್ ಕಮಿಷನ್? ಮೈಸೂರು ಪ್ರಾಂತ್ಯದಲ್ಲಿ ಮಾಡ್ತೀವಿ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಯಾವ್ದು ಪಡವಾಡ ಅಂತ ಹೇಳ್ಬೇಕು. ಇವೆಲ್ಲ ನಾವು ಕೊಟ್ಟಿದ್ದೀನಿ ಲಿಸ್ಟ್, ನೋಡಿಲ್ವಾ ನೀವು? ಈ ಲಿಸ್ಟ್ ನೋಡಿರ್ಬೇಕು ನೀವು, ದಯವಿಟ್ಟು ಇದು ನೋಡ್ಕೊಳ್ಳಿ ಸ್ನೇಹಿತರೆ. ಲೆಸ್ಲಿ ಸಿ ಮಿಲ್ಲರ್ 1918-19 ಎಷ್ಟು ಸರ್? 1918 ನೋಡಿ. 18 ಇಲ್ಲ, 1919 ಕೊಟ್ಟಿದ್ದಾನ. ಎಸ್ ಟಿಕ್ ಹಾಕಿ. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. APS ಒಂದ್ ಸ್ವಲ್ಪ ತಲೆ ಕೆಟ್ಟಂಗೆ ಕ್ವಶನ್ಸ್ ನ ಮಾಡ್ತಾರೆ. ಸೊ ಹಾಗಾಗಿ ನೀವು ಏನಾಗಿರ್ಬೇಕು, ಅವ್ರಕ್ಕಿಂತ ಬುದ್ಧಿವಂತರಾಗ್ಬೇಕು. ಸೊ ಹಂಗಾಗಿ 18 ಕೊಡ್ತಿಲ್ಲ, 19 ಕೊಟ್ಟ, ಎಸ್ ಟಿಕ್ ಹಾಕಿ. ಅರ್ಥ ಆಗ್ತಿದೆಯಲ್ಲ? 18-19 ವೆರಿ ಇಂಪಾರ್ಟೆಂಟ್ ಇದು. ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು ನಿಮಗೆ. ಇದೇ ಸಂಬಂಧಪಟ್ಟಂತೆ ನಾವು ಒಂದು ಕ್ವಶನ್ ತಗೋತೀನಿ, ಮುಂದೆ ಡಿಸ್ಕಸ್ ಮಾಡೋಣ, ಈಗಲೇ ಬೇಡ. ನೆಕ್ಸ್ಟ್ ಬರ್ತೀನಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು?
ಹೇಳಿ. ಕರ್ನಾಟಕ ರಾಜ್ಯದ ನಮ್ಮ ಆಯೋಗ ಏನಿದೆ, ಕಮಿಷನ್ ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಸದಸ್ಯರ ಅಧಿಕಾರಾವಧಿ ಎಷ್ಟು, ನ್ಯಾಷನಲ್ ಕಮಿಷನ್ ಎಷ್ಟು ಅಧಿಕಾರಾವಧಿ, ಇದೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಎಷ್ಟು ಹೇಳಿ ನೋಡೋಣ, ಎಷ್ಟು? 3 ವರ್ಷ, 5 ವರ್ಷ, 2 ವರ್ಷ? ಮೇಲಿನ ಯಾವುದು ಅಲ್ಲ. ಯಾವ್ದು ಕರೆಕ್ಟ್ ಆನ್ಸರು? ಎಸ್, ಇಟ್ ಈಸ್ 3 years, 3 ವರ್ಷಗಳು. ಇದೆಯಲ್ಲ ಸೆಕ್ಷನ್ 4 ಬರುತ್ತೆ ನೋಡಿ, 1995 ಆಕ್ಟ್ ಕಾಯ್ದೆ, ಸೆಕ್ಷನ್ 4, ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಷರತ್ತುಗಳು. 3 ವರ್ಷಗಳ ಅವಧಿಗೆ ಅಧಿಕಾರ ಹೊಂದಿರುತ್ತಾರೆ. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್. ನಮ್ಮ ಜಯಪ್ರಕಾಶ್ ಹೆಗಡೆ ಅವ್ರದ್ದು ಏನ್ ಎಕ್ಸ್ಟೆಂಡ್ ಮಾಡಿದ್ರು ಎಲ್ಲಿ ತನಕ? ನಮ್ಮ ಈ ಸೋಶಿಯೋ ಬ್ಯಾಕ್ವರ್ಡ್ ಅಂದ್ರೆ ಈಗ ಜಾತಿ ಸಮೀಕ್ಷೆ ಅಂತ ಕರಿತೀವಲ್ಲ ನಾವು ಇಂಡೈರೆಕ್ಟ್ ಆಗಿ, ಸೊ ಅದನ್ನ ಸಬ್ಮಿಟ್ ಮಾಡಿಸಿದ್ದು ಇವ್ರ ಕೈಲಿಂದಾನೆ. ಅರ್ಥ ಆಗ್ತಿದೆಯಲ್ಲ? ಕಾಂತರಾಜು ಅವರು ಇದ್ ಮಾಡಿದ್ದು, ಬಟ್ ಅವರು ಸಬ್ಮಿಟ್ ಮಾಡಿದ್ದು ಇವ್ರಿಗೆ, ಅದಕ್ಕೆ. ಸೊ ಇದು ನೋಡ್ಕೋಬೇಕು, ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್. ಬಟ್ ಎಷ್ಟು ವರ್ಷ? ನಮ್ಮ 1995 ಆಕ್ಟ್ ಅಲ್ಲಿ ಇದೆ 3 ವರ್ಷ ಅಂತ. ಓಕೆ, ಗೊತ್ತಿರ್ಲಿ ಇದು ವೆರಿ. ಮತ್ತೆ ಇನ್ನೊಂದು ಇಲ್ಲಿ ಇದನ್ನ ನೋಡಿ, ನಿಮ್ಗೆ ಅದಕ್ಕೆ ಹೇಳೋದು ಸ್ನೇಹಿತರೆ, ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ. ನಾನು 1-2 ಮಾಡ್ಬೋದು, ಮಾತ್ರ ಕ್ವಶನ್ಸ್ ಮಾಡ್ಬೇಕಂದ್ರೆ ಸಾವಿರಾರು ಮಾಡ್ಬೋದು, ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದೇ ಸೆಕ್ಷನ್ ನಲ್ಲಿ ನಿಮ್ಗೆ ಇನ್ನೊಂದು ಕೇಳಬಹುದು, ಇದು ಸೆಕ್ಷನ್ ಹೆಸರೇನು ಅಂತ ಕೇಳಬಹುದು. ಓಕೆ, ನಾನು ಮುಂದೆ ತಗೋತೀನಿ, ಐ ವಿಲ್ ಶೋ ಯು. ಅದು ಮುಂದೆ ಇರ್ಬೇಕಿಲ್ಲ, ತಗೊಂಡಿರ್ಬೇಕು, ಮುಂದೆ ತಗೋತೀನಿ ಅದನ್ನು ಕೂಡ. ಅಧ್ಯಕ್ಷರು ಮತ್ತು ಸದಸ್ಯರ ಸೇವೆಯ ಅವಧಿ ಷರತ್ತುಗಳು 1955 ಕಾಯ್ದೆ, ನಮ್ಮ ಹಿಂದುಳಿದ ವರ್ಗಗಳ ಕಾಯ್ದೆ, OBC ಆಕ್ಟ್ ಏನಿದೆ ಅದರಲ್ಲಿ ಎಲ್ಲಿ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ, ಅಥವಾ ಪ್ರಕರಣ ಅಥವಾ ವಿಭಾಗ, ಸೆಕ್ಷನ್, ಈ ತರ ಪ್ರಕರಣ ಅಥವಾ ಆರ್ಟಿಕಲ್ ಹಿಂಗೆಲ್ಲ ಕೇಳಬಹುದು. ಸೆಕ್ಷನ್ 4 ಗೊತ್ತಿರಬೇಕು, ಪ್ರಕರಣ 4 ಅಂತ. ಮತ್ತೆ ಇಲ್ಲಿ ಇವರ ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರೆ, ಇದು ಒಂದು ಕ್ವಶನ್ ಮಾಡ್ಬೋದು ನಾವು ಬೇಕಾದ್ರೆ. ಹೇಳಿ ನೋಡೋಣ. ಈ ಅಧ್ಯಕ್ಷರು ಅಥವಾ ಸದಸ್ಯರು, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್, ಓಕೆ, ಅಧ್ಯಕ್ಷರು ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರೆ? ರಾಜೀನಾಮೆ ಹೇಳಿ ನೋಡೋಣ. ಕರ್ನಾಟಕ ಸರ್ಕಾರಕ್ಕೆ. ಇಲ್ಲಿ ಅಧ್ಯಕ್ಷ ಅಥವಾ ಸದಸ್ಯರು ಲಿಖಿತವಾಗಿ ರಾಜ್ಯ ಸರ್ಕಾರ ಉದ್ದೇಶಿಸಿ ಬರೀತಾರೆ, ರಾಜ್ಯ ಸರ್ಕಾರಕ್ಕೆ ಅವರು ರಾಜೀನಾಮೆ ನೀಡಬೇಕು. ನೋಡಿ, ಇಂಥದ್ದು ಕ್ವಶನ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬರ್ತೇನೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫೈನ್. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1995 ಸೆಕ್ಷನ್ 9 ಅಡಿಯಲ್ಲಿ ಆಯೋಗದ ಕಾರ್ಯಗಳನ್ನು ಉಲ್ಲೇಖಿಸಲಾಗಿದೆ. ಓಕೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1995 ಸೆಕ್ಷನ್ 10 ಅಡಿಯಲ್ಲಿ ಆಯೋಗದ ಅಧಿಕಾರ. ದಿಸ್ ಇಸ್ ಅಧಿಕಾರ ಅಂದ್ರೆ ಪವರ್ ಆಫ್ ಕಮಿಷನ್. ಇಲ್ಲಿ ಫಸ್ಟ್ ಆಪ್ಷನ್ ಕಾರ್ಯಗಳು ಅಂದ್ರೆ ಫಂಕ್ಷನ್ಸ್ ಆಫ್ ದ ಕಮಿಷನ್, ಸೆಕ್ಷನ್ 9 ಅಡಿಯಲ್ಲಿ, ಸೆಕ್ಷನ್ 10 ಅಡಿಯಲ್ಲಿ, ಯಾವ್ದ್ರಲ್ಲಿ? 1995 ಕಾಯ್ದೆಯಲ್ಲಿ ಅಂತ ಹೇಳಿದ್ದಾರೆ. ಯಾವ ಆಪ್ಷನ್ಸ್ ಕರೆಕ್ಟ್? ಎರಡೂ ಕರೆಕ್ಟ್, ಇದು ಎರಡೂ ಸರಿ. ಇವೆಲ್ಲ ಮಾಡಿದ್ವಿ 1995 ಆಕ್ಟ್ ಅಲ್ಲಿ. ಹೆಂಗ್ ಬರುತ್ತೆ ಕ್ವಶನ್ಸ್? ಹಿಂಗೆ ಬರೋದು. ಸೆಕ್ಷನ್ 9 ಮತ್ತೆ ಯಾವ ಯಾವ ಕಾರ್ಯಗಳನ್ನು ಅದು ಮಾಡ್ತದೆ. ಕಾರ್ಯ ಅಂದ್ರೆ ಇದು, ಫಂಕ್ಷನ್ಸ್ ಅಂದ್ರೆ ಹಿಂದುಳಿದ ವರ್ಗಗಳು ಅಂದ ತಕ್ಷಣ ಹಿಂದುಳಿದ ವರ್ಗಗಳ ಏಳಿಗೆಗೆ ಸಮೀಕ್ಷೆ ಮಾಡೋದಾಗಿರ್ಬೋದು, ಅವರ ವಿವಿಧ ಕಲ್ಯಾಣ ಯೋಜನೆ ಅನುಷ್ಠಾನ ಮಾಡೋದಾಗಿರ್ಬೋದು, ಅದಕ್ಕೆ ಸಂಬಂಧಿಸಿದ ಸರ್ಕಾರಕ್ಕೆ ಸಲಹೆ ಕೊಡೋದಾಗಿರ್ಬೋದು, ಇಲ್ಲೆಲ್ಲ ಇದೆ ನೋಡಿ. ಅರ್ಥ ಆಗ್ತಿದೆಯಲ್ಲ? ಫಂಕ್ಷನ್ಸ್, ಆಯೋಗದ ಕಾರ್ಯಗಳು, ಪವರ್ ಆಫ್ ದ ಫಂಕ್ಷನ್ಸ್ ಅಂದ್ರೇನು? ಅದಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಸೆಮಿ ಜುಡಿಷಿಯಲ್ ತರನೇ ವರ್ಕ್ ಮಾಡುತ್ತೆ ಅಲ್ವಾ? ಅರೆ ನ್ಯಾಯಾಂಗ ಅಂತ ಕರಿತೀವಿ ಅದಕ್ಕೆ. ಸಿವಿಲ್ ನ್ಯಾಯಾಲಯದಲ್ಲಿ ಎಲ್ಲಾ ಕಾರ್ಯ ಅಧಿಕಾರಗಳನ್ನು ಹೊಂದೋದು, ದಾವೆ ಹೂಡೋದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಎವಿಡೆನ್ಸ್ ತರಿಸ್ಕೊಂಡು, ಅಫಿಡವಿಟ್ ತರಿಸ್ಕೊಳ್ಳೋದು. ಮುಂದೆ ತಗೋತೀನಿ ಕ್ವಶನ್, ಅದು ಅಲ್ಲಿ ಡಿಸ್ಕಸ್ ಮಾಡೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಕಾಯ್ದೆಯನ್ನು ಯಾವ ವರ್ಷದಿಂದ ಜಾರಿಗೆ ತರಲಾಗಿದೆ? ಅಲ್ಟಿಮೇಟ್ ಕ್ವಶನ್. ಜಾರಿಗೆ ತರಲಾಗಿದೆ ಇದು ಸ್ನೇಹಿತರೆ. ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ ಹ್ಯಾಸ್ ಬಿನ್ ಎನಾಕ್ಟೆಡ್ ವಿತ್ ಎಫೆಕ್ಟ್ ಫ್ರಮ್. ಯಾವಾಗಿಂದ ಜಾರಿಗೆ ತರಲಾಗಿದೆ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಯಾವಾಗ ಬಂತು? 1995 ಬಂತು ಇದು. ಬಟ್ ಎನಾಕ್ಟೆಡ್, ಜಾರಿಗೆ ಬಂದಿದ್ದು ಯಾವಾಗ? 1997. ಎಸ್, ಇದನ್ನ ಇನ್ನೊಂದ್ ತರ ಕೇಳ್ತಾನೆ. ನಮ್ಮ ರಾಜ್ಯ ಪತ್ರದಲ್ಲಿ ಯಾವಾಗಾಯ್ತು? ನೀವು ಇದೆಲ್ಲ ನಾನು ನಿಮಗೆ ನಮ್ದು ಅದಕ್ಕೆ ಹೇಳೋದು, ಡೀಟೇಲ್ ಆಗಿ ನಾವು ಮಾಡಿರೋ ವಿಡಿಯೋ ಅಥವಾ ನಮ್ಮ PDF ತಗೊಂಡಿದ್ರೆ ನೀವು ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಇದನ್ನ ಕ್ಲಾರಿಟಿ ಸಿಕ್ಕಿರುತ್ತೆ ಸ್ನೇಹಿತರೆ. ಏನಪ್ಪಾ ಇದೆ ಇಲ್ಲಿ ಅಂತಂದ್ರೆ ನೋಡಿ, ಈ ಆಯೋಗದ ಹಿನ್ನೆಲೆ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬೇಕಾದ್ರೆ ಅಲ್ಲಿ ಒಂದು ನಿಮ್ಗೆ ಪಾಯಿಂಟ್ ನಾವ್ ಹೇಳಿದ್ವಿ. ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ಬಿಲ್ ಮಂಡಿಸ್ತಾರೆ. 1995 ಅಪ್ರೂವ್ ಆಗುತ್ತೆ, 2 ಸದನದಲ್ಲಿ ಅಪ್ರೂವ್ ಆಗುತ್ತೆ, ರಾಜ್ಯ ಪತ್ರದಲ್ಲೂ ಹೊರಡಿಸ್ತಾರೆ. ಐ ವಿಲ್ ಶೋ ಯು. 1995 ಆಕ್ಟ್ ರಾಜ್ಯ ಪತ್ರದಲ್ಲೂ ಹೊರಡಿಸ್ತಾರೆ, ಮತ್ತೆ ರಾಜ್ಯಪಾಲರ ಅಂಕಿತ ಕೂಡ ಆಗುತ್ತೆ October 12. ಈ ಡೇಟು ಮತ್ತೆ ತಿಂಗಳು ಇಂಪಾರ್ಟೆಂಟ್. ಬಟ್ ಇದನ್ನ ನಾವು ಇದ್ರ ಪ್ರಕಾರ ಹೆಂಗೆ ಈ ಕಮಿಷನ್ ಎಸ್ಟಾಬ್ಲಿಷ್ ಆಗಿ, ಈ ಕಮಿಷನ್ ಕೆಲಸ ಮಾಡ್ಬೇಕಲ್ಲ, ಯಾವಾಗ ಜಾರಿಗೆ ಬರುತ್ತೆ? 1/12/1997 ಜಾರಿಗೆ ಬರುತ್ತೆ. ಓಕೆ, ಜಾರಿಗೆ ಬಂದಿದ್ದು ಕರೆಕ್ಟ್ ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡಿ. ಅಥವಾ ಇದನ್ನ ತಂದಿದ್ದು ಯಾವಾಗ ಅಂದ್ರೆ 1995, ಜಾರಿಗೆ ಬಂದಿದ್ದು ಯಾವಾಗ? 1997.
ಬೇಕಾದ್ರೆ ಈ ಡೇಟ್ಗಳನ್ನು ಕೇಳ್ಬೋದು ಅವನು, ಈ ಡೇಟ್ಗಳನ್ನು ಕೂಡ ಕೇಳಬಹುದು, ನೋಡ್ಕೊಳ್ಳಿ. ಡೇಟು ಮಂತು ಇವೆಲ್ಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಎಸ್ಪೆಷಲಿ ಸ್ಟಾಟಿಸ್ಟಿಕ್ಸ್ ಏನಿದೆ KPSC ಪೇಪರ್ 2 ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರ್ತೇನೆ. ಕರ್ನಾಟಕದಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನೋಡಿ ಅದನ್ನ ಹೇಳಿದ್ದು, ಎಸ್ಟಾಬ್ಲಿಷ್ಡ್ 1995. ಡೇಟ್ ಅಂಡ್ ಮಂತ್ ಗೊತ್ತಿರಬೇಕು, October 12th. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓ ಸಾರಿ, ಇದು ಕಲ್ಯಾಣ ಇಲಾಖೆ. ನೋಡಿದ್ರ ಹಿಂಗೆ ಕರೆಕ್ಟ್ ಕ್ವಶನ್ ನೋಡ್ಲಿಲ್ಲ ನೋಡಿ, ಹಿಂಗೆ ತಪ್ಪಾಗುತ್ತೆ ಎಕ್ಸಾಮ್ ಅಲ್ಲಿ. ನಿಮ್ಗೆ ಗೊತ್ತಿರೋ ತಪ್ಪು ಮಾಡ್ತೀರಿ ನೋಡಿ. ಈಗ ನಾವೇ ತಪ್ಪು ಮಾಡಿದ್ವಿ. ಹೆಂಗೆ? ಇಲ್ಲಿ ಏನ್ ಕೇಳೋದು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಗ್ಗೆ ಕೇಳ್ತಾ ಇಲ್ಲ ಇಲ್ಲಿ. ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರ ಕಲ್ಯಾಣ ಇಲಾಖೆ ಯಾವಾಗ ಸ್ಥಾಪನೆ ಆಗಿದ್ದು? 1977 ಸಾರಿ. ಕರ್ನಾಟಕ ಸರ್ಕಾರ 1970 ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತ ಜನ ಗುರುತಿಸಿ ಅವರ ಕ್ಷೇಮಾಭಿವೃದ್ಧಿಗೆ ಒಂದು ಇಲಾಖೆನ ಸ್ಥಾಪನೆ ಮಾಡ್ತಾರೆ. ಅದು ಆಮೇಲೆ ಬೇರೆ ಆಗುತ್ತೆ. ಅಲ್ಪಸಂಖ್ಯಾತರು 1999 ಇಂದ 1999 2000ರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಬೇರೆ ಆಗುತ್ತೆ, ಇದರಿಂದ ಡಿವೈಡ್ ಆಗಿ. ಬಟ್ 1977 ನಲ್ಲಿ 1977ರಲ್ಲಿ ನಮ್ಗೆ ಈ ಒಂದು ಇಲಾಖೆ ಡಿಪಾರ್ಟ್ಮೆಂಟ್, ವೆಲ್ಫೇರ್ ಡಿಪಾರ್ಟ್ಮೆಂಟ್, ಓಕೆ, ಕಮಿಷನ್ ಇಸ್ ಡಿಫ್ರೆಂಟ್, ವೆಲ್ಫೇರ್ ನೋಡಿದ್ರ, ದಟ್ ಈಸ್ ವಾಟ್ ನಾನು ನಿಮ್ಗೆ ಹೇಳೋದು. ಕ್ವಶನ್ಸ್ ಕರೆಕ್ಟ್ ಆಗಿ ಓದಬೇಕು. ಅರ್ಥ ಆಗ್ತಿದ್ಯಾ? ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೇಳ್ತಾ ಇರೋದಿಲ್ಲ, ಕಮಿಷನ್ ಅಲ್ಲ. ಯಾವ್ದು ಕರೆಕ್ಟ್ ಆನ್ಸರ್ ಸರ್ ಇಲ್ಲಿ? ಯಾವ್ದು ಕರೆಕ್ಟ್ ಆನ್ಸರು? ಇದನ್ನ ಬೇಕಾದ್ರೆ ರಬ್ ಮಾಡ್ಬಿಡ್ಬೇಕಾರೆ ಇದ್ ಮಾಡೋಣ ಅಲ್ವಾ? ಬೇಕಾದ್ರೆ ಎರೇಸ್ ಮಾಡಿ. You can recorrect it. Okay, 1977. This is wrong. ಫೈನ್. ಓಕೆ, ನೆಕ್ಸ್ಟ್ ಬರೋಣ ಬನ್ನಿ. ನೋಡಿ ಇವೆಲ್ಲ ನಾವು ಏನ್ ಮಾಡಿದೀವಿ, ಇದೆಲ್ಲ ನೀವು ನಮ್ಮ PDF ಬೇಕಾದ್ರೆ ತಗೋಬಹುದು ರಿವಿಷನ್ಗೋಸ್ಕರ, ಅಥವಾ ನಮ್ಮ ವಿಡಿಯೋಸ್ ಬೇಕಾದ್ರೆ ನೋಡಬಹುದು. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇದರಲ್ಲಿ ನಾವೇನ್ ಇವಾಗ ಎಲ್ಲ ಥಿಯರಿ ಕ್ಲಾಸ್ ಮಾಡಿದೀವಿ ಅದೆಲ್ಲ ಇದ್ರಲ್ಲಿದೆ. ನಿಮ್ಮ ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕು. ಇಮೇಲ್ ID ಕೊಟ್ಟು ಮೊಬೈಲ್ ನಂಬರ್ ಕೊಟ್ರೆ ಇಮೇಲ್ IDಗೆ ನಿಮ್ಗೆ ರಿವ್ಯೂ ಅಂಡ್ ಪೇ ಮಾಡಿದ್ರೆ ಇಮೇಲ್ IDಗೆ ನಿಮ್ಗೆ ಬರುತ್ತೆ. ಓಕೆ, ಒಂದು ಹಾಫ್ ಅನ್ ಅವರ್ ಒಳಗೆ ಬರುತ್ತೆ. ಒಂದ್ ಸ್ವಲ್ಪ ಟೈಮ್ ತಗೋಬಹುದು ಅಷ್ಟೇ. ನಿಮ್ಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಆಮೇಲೆ ನೋ ರಿಪ್ಲೈ ಆರ್ಡರ್ ಅಂತ ಹೇಳಿ ಒಂದು ಮೇಲ್ ಬರುತ್ತೆ. ಅದ್ರ ಒಳಗೆ ಈ ರೀತಿ ಇರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್ ಆಗುತ್ತೆ ಸರ್. ಕ್ಲಿಕ್ ಮಾಡ್ಬಿಟ್ಟು ನಿಮ್ ಫೈಲ್ ಮ್ಯಾನೇಜ್ ಡೌನ್ಲೋಡ್ ಅಲ್ಲಿ ಮೊಬೈಲ್ ಚೆಕ್ ಮಾಡಿ ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಬೇಕಂದ್ರೆ ತಗೊಳ್ಳಿ. ಇಲ್ಲಿ ಬನ್ನಿ ನೋಡಿ, ಇದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು. ತುಂಬಾ ಕಡೆ ಕನ್ಫ್ಯೂಷನ್ಸ್, ತುಂಬಾ ಕಡೆ ಕಮೆಂಟ್ ಕೂಡ ಮಾಡಿದ್ದೀರಾ, ಅದನ್ನು ಕೂಡ ಕ್ಲಾರಿಫೈ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಡ್ಯಾಶ್ ಅವರ ಅಧ್ಯಕ್ಷರು ಸ್ಥಾಪಿಸಲಾಯಿತು. ಇಲ್ಲಿ ಆಪ್ಷನ್ಸ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು. ನಾನು ಪದೇ ಹೇಳ್ತಾ ಇರ್ತೇನೆ. ನಾನು KPSC ಆಗ್ಲಿ UPSC ಆಗ್ಲಿ ಆಪ್ಷನ್ಸ್ ನೋಡ್ಕೊಳ್ಳಿ. ಇಲ್ಲಿ LG ಹಾವನೂರ್ ಇದೆ, D ದೇವರಾಜ್. ನೋಡಿ ಯಾರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ? ರೈಟ್ ಆನ್ಸರ್ LG ಹಾವನೂರ್. ಇಲ್ಲಿ ಏನಿದೆ, ಮೊದಲ ಅಂತ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ತುಂಬಾ ನಾನ್ ನಿಮಗೆ ಹೇಳಿದ ನಾಗಣ್ಣ ಗೌಡ ಸಮಿತಿ ಕೂಡ ಇದೆ. ಓಕೆ, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ನಮ್ಮ ಈ ಒಂದು ಸಮಿತಿಗಳು ಯಾವಾಗ ಆಯ್ತು? ಮೈಸೂರು ಪ್ರಾಂತ್ಯ, ಮೈಸೂರು ರಾಜ್ಯ, ಕರ್ನಾಟಕದಿಂದ ತಗೊಂಡ್ರೆ ಇಲ್ಲಿ ಕರ್ನಾಟಕ ರಾಜ್ಯ ಅಂತ ಕೇಳಿದ್ದಾನೆ. ನೋಡಿ ನಿಮ್ಗೆ ಡಾಕ್ಟರ್ R ನಾಗನಗೌಡ ಸಮಿತಿ ಏನಿದೆ 1960, ಅಂದ್ರೆ ಅವಾಗ ನಮ್ ಮೈಸೂರು ರಾಜ್ಯ ಇತ್ತು, ಆಗ ಕರ್ನಾಟಕ ಅಂತ ಆಗಿಲ್ಲ. ಕರ್ನಾಟಕ ಆಗಿದ್ ಯಾವಾಗ? 1973 ನವೆಂಬರ್ 1 ಕರ್ನಾಟಕ ಅಂತ ನಾಮಕರಣ ಮಾಡ್ತೀವಿ. ಸೊ ಇಲ್ಲಿ ಕ್ವಶನ್ಸ್ ಹೆಂಗ್ ಕೇಳ್ತಾನೆ, ಕರ್ನಾಟಕ ರಾಜ್ಯದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗ. ಅದೇ ಇದೇ ಕ್ವಶನ್ ನಿಮ್ಗೆ ಮೈಸೂರು ರಾಜ್ಯದಲ್ಲಿ ಮೊದಲ ಹಿಂದುಳಿದ ಆಯೋಗ ಅಂದಾಗ ನಿಮ್ಗೆ ಇಲ್ಲಿ ಏನಾಗ್ಬೇಕು ಸರ್? ಡಾಕ್ಟರ್ R ನಾಗನಗೌಡ. ಓಕೆ, ಆಗ್ಬೇಕು. ಸೊ ಈ ಕರ್ನಾಟಕ ಅಂತ ಕೊಟ್ಟಿದೆ, ಫೈನ್, LG ಹಾವನೂರು ಹಾಕ್ಬೋದು. ಯಾಕಂದ್ರೆ ಕರ್ನಾಟಕ ಅಂತ ರೀನೇಮ್ ಆಗಿದ್ದು 1973, 72 ಇಂದ 75 ಈ ಪೀರಿಯಡ್ LG ಹಾವನೂರು ಸಮಿತಿ ಇರುತ್ತೆ. D ದೇವರಾಜ ಅರಸರವರು ಇದನ್ನ, D ದೇವರಾಜ ಅವರು CM ಆಗಿರ್ತಾರೆ, ಚೀಫ್ ಮಿನಿಸ್ಟರ್, ಅವರೇ ಇದನ್ನ ಸಮಿತಿನ ನೇಮಕ ಮಾಡ್ತಕ್ಕಂಥದ್ದು. ಓಕೆ, ಸೊ ಅರ್ಥ ಆಗ್ತಿದೆ ಅಂತ ನೋಡಿ. ಇದೇ ಕ್ವಶನ್ ಇನ್ನೊಂದ್ಸಲ ಕೇಳ್ಬೋದು. ಅಲ್ಲಿ ನೋಡಿ, ನಾವ್ ಹೇಳಿದೀವಿ ನಾಗನಗೌಡನ ಆಯೋಗ, ಇದು ಕರ್ನಾಟಕದ ಮೊದಲ ಹಿಂದುಳಿದ ಆಯೋಗ. ಯೂಶಲಿ ನಾವು ಕರ್ನಾಟಕ ಅಂದ ತಕ್ಷಣ ಮೈಸೂರು ರಾಜ್ಯ, ಕರ್ನಾಟಕ ಎಲ್ಲ ಒಂದೇ ಅಂತ ನೋಡ್ಕೋತೀವಿ. ಅದಕ್ಕೆ ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು ಅಂತ ನಾ ಹೇಳ್ತಾರೆ. ಅದಕ್ಕೆ ಒಂದಷ್ಟು ಡೌಟ್ಸ್ ಗಳನ್ನ ಈ ಸೀರೀಸ್ ಗಳಲ್ಲಿ ಬರ್ತಾ ಇರೋ ಸೀರೀಸ್ ನಾನು ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಈಗ ಅದೇ ಕ್ವಶನ್ ನೋಡಿ, ಮುಖ್ಯಮಂತ್ರಿ D ದೇವರಾಜ್ ಅರಸು ಅವರ ಆಡಳಿತದ ಅವಧಿಯಲ್ಲಿ ರಚನೆಯಾದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ. ನೋಡಿ ಹಿಂಗ್ ಕೊಟ್ಟಾಗ ಕಣ್ಮುಚ್ಕೊಂಡು ಟಿಕ್ ಹಾಕಿ. ಯಾಕಂದ್ರೆ D ದೇವರಾಜ್ ಅರಸು ಮುಖ್ಯಮಂತ್ರಿ ಆಗಿದ್ದ ಪೀರಿಯಡ್ ಅಲ್ಲಿ ಅವ್ರು ಮಾಡಿದ ಯಾವ್ದು? LG ಹಾವನೂರ್ ಸಮಿತಿ. ನೋಡಿ, ದಿಸ್ ಇಸ್ ಪರ್ಫೆಕ್ಟ್ ಕ್ವಶನ್ ಇದು. ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ಏನ್ ಮಾಡೋದು ಸರ್? ನೀವು ಒಂದ್ ಕಡೆ ಇದು ಅಂತೀರಾ, ಹಿಂಗಂತೀರಾ.
ಏನು ಮಾಡ್ಬೇಡಿ, ಆಪ್ಷನ್ಸ್ ನೋಡಿ, ಎಲ್ ಜಿ ಆವನೂರ್ ಇದೆ ಟಿಕ್ ಹಾಕಿ, ಎಲ್ ಜಿ ಆವನೂರ್ ಬದಲು ನಿಮ್ಗೆ ನಾಗಣ್ಣಗೌಡನ ಆಯೋಗ ಕಮಿಷನ್ ಇದೆಯಾ ಅದಕ್ಕೆ ಟಿಕ್ ಹಾಕಿ. ಸಿಂಪಲ್, ಅರ್ಥ ಆಗ್ತಿದೆಯಲ್ಲ. ಫಸ್ಟ್ ನೋಡಿ ಮೈಸೂರು ರಾಜ್ಯ ಅಂತ ಕರ್ನಾಟಕ, ಹಾಗಾದ್ರೆ ನಾಗಣ್ಣಗೌಡನು ಇದೆ, ನಿಮ್ಗೆ ಎಲ್ ಜಿ ಹಾವನೂರು ಇದೆ, ಅವಾಗ ನಿಮ್ಗೆ ಇಲ್ಲಿ ಕರ್ನಾಟಕ ಅಂತಿದ್ರೆ ಎಲ್ ಜಿ ಹಾವನೂರು ಟಿಕ್ ಹಾಕಿ ಕಣ್ಮುಚ್ಕೊಂಡು. ಮೈಸೂರು ರಾಜ್ಯ ಅಂತಿದೆ ಕ್ವಶನ್, ನಾಗಣ್ಣಗೌಡ ಟಿಕ್ ಹಾಕಿ. ಅರ್ಥ ಆಗ್ತಿದೆಯಲ್ಲ. ಸೊ ಕನ್ಫ್ಯೂಸ್ ಮಾಡ್ಕೊಬಿಡಿ, ಯಾಕಂದ್ರೆ ತುಂಬಾ ಕಡೆ ನಿಮಗೆ ಕರ್ನಾಟಕ ಅಂತ ಹೇಳಿ ಎಲ್ ಜಿ ಅವನೂರು ಕೊಟ್ಟಿರೋದ್ರೆ, ಎಸ್ ಕರ್ನಾಟಕ ಅಂದಾಗ ಎಲ್ ಜಿ ಅವನೂರು, ಮೈಸೂರು ರಾಜ್ಯ ಅಂದಾಗ ನಿಮ್ಗೆ ನಾಗಣ್ಣಗೌಡ ತಗೋಬೇಕು. ಅರ್ಥ ಆಗಿದೆ ಅಂತೀನಿ, ಕ್ಲಾರಿಟಿ ಕೊಟ್ಟಿದ್ದೀನಿ. ಆಪ್ಷನ್ಸ್ ನೋಡ್ಕೊಂಡು ಕ್ವಶನ್ ನೋಡ್ಕೊಂಡು ನೀವು ರೈಟ್ ಮಾಡ್ಬೇಕು ಸ್ನೇಹಿತರೆ. ಮತ್ತೆ ಇದ್ರಲ್ಲಿ ಇನ್ನೊಂದು ಕನ್ಫ್ಯೂಷನ್ಸ್ ಇದೆ, ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಏನ್ ಕನ್ಫ್ಯೂಷನ್ಸ್? ಈಗ ಈ ಕ್ವಶನ್ಸ್ ಬಂತು ಅಂತ ಇಟ್ಕೊಳ್ಳಿ, ಕರ್ನಾಟಕದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಈಗ ಏನ್ ಮಾಡ್ತೀರಾ, ಎಗೇನ್ ಇಲ್ಲಿ ಕರ್ನಾಟಕ ಅಂತಿದೆ, ಮೈಸೂರು ರಾಜ್ಯ ಅಂತಿಲ್ಲ. ಎಗೇನ್ ಕರ್ನಾಟಕ ಅಂದ ತಕ್ಷಣ ಏನಾಯ್ತು ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಅಂದ ತಕ್ಷಣ ಏನಾಯ್ತು, 1972 ಅಥವಾ 75 ಅಲ್ವಾ, ನಾನು ನಿಮ್ಗೆ ಹೇಳಿದೆ ಇಲ್ಲಿ ನೋಡಿ, ಕರ್ನಾಟಕ 1972 1975 ಇಲ್ಲಿ ಎರಡೂ ಇದೆ. ಬಟ್ ಎಲ್ಲ ನೀವು ಯೂಶಲಿ ಬೇರೆ ಕಡೆ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ 1975 ಅಂತ ಆಗ್ತಾರೆ. 1975 ಅಲ್ಲಿ ಎಲ್ ಜಿ ಹಾವನೂರ್ ಅವರು, ಹಾವನೂರು ಕಮಿಷನ್ ಅಂತ ಏನ್ ಕರಿತೀವಿ, ಅವರು ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ. ರಿಪೋರ್ಟ್ ಸಬ್ಮಿಟೆಡ್ ಟು ಗೌರ್ಮೆಂಟ್ ಯಾವಾಗ 1975. ಬಟ್ ಎಲ್ಲಾ ಕಡೆ ಯಾವಾಗ ಸ್ಥಾಪಿಸಲಾಯ್ತು ಅನ್ನೋಕೆ 1975 ಕೊಟ್ಬಿಟ್ಟಿದ್ದಾನೆ, ತುಂಬಾ ಕಡೆ ನೋಡಿದೀನಿ ನಾನು. ಓಕೆ, ಸೊ ಇಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನೋಡ್ಕೊಂಡು ಆನ್ಸರ್ ಮಾಡಿ. ಅಗೇನ್ ಒನ್ಸ್ ಅಗೇನ್ 1975 ನ ಟಿಕ್ ಹಾಕಿ, ಬಟ್ 1975 ಇಲ್ಲ 1972 ಟಿಕ್ ಹಾಕಿ. ಎರಡು ಇದ್ರೆ 1975 ಟಿಕ್ ಹಾಕ್ಬೇಕಾಗುತ್ತೆ, ಯಾಕಂದ್ರೆ ರಿಪೋರ್ಟ್ ಸಬ್ಮಿಷನ್ ಅಂತ ತಗೋಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಆಗಿದೆ ಯಾವಾಗ 1973 ಅಂತ ಮರುನಾಮಕರಣ ಆಗಿದ್ದು. 1972 ಇದು ಇದು ಮಾಡ್ತಾರೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ 75 ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಅಂದ್ರೆ ದಟ್ ಇಸ್ ದ ಫಸ್ಟ್ ಕಮಿಷನ್ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ಈ ತರ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಆನ್ಸರ್ ನೋಡ್ಕೊಂಡು ಮಾಡಿ, 1975 ಟಿಕ್ ಹಾಕಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಯಾಕಂದ್ರೆ ಕರ್ನಾಟಕ ರಾಜ್ಯ ಅಂತ ಆಗಿದ್ದು 1972 ಆಗಿರ್ಲಿಲ್ಲ. ಅರ್ಥ ಆಗ್ತಿಲ್ಲ, ಕರ್ನಾಟಕ ರಾಜ್ಯ ಅಂತ 1973 ಅಲ್ವಾ, ನವೆಂಬರ್ 1 ಅಲ್ವಾ ಆಗಿದ್ದು, ಅದು ನೋಡ್ಕೋಬೇಕಾಗುತ್ತೆ. ಹಾಗಾಗಿ 1975 ಟಿಕ್ ಆಗ್ಬೇಕು. ಅದಿಲ್ಲ ಅಂದಾಗ ಅದು ಅದಕ್ಕೆ ನೋಡ್ಕೊಳ್ಳಿ ಸ್ನೇಹಿತರೆ. ನೀವು ಹೆಂಗ್ ಓದ್ಬೇಕು ಅನ್ನೋದು ಹೇಳ್ತಾ ಇದೀನಿ, ಹೆಂಗ್ ಕನ್ಫ್ಯೂಷನ್ಸ್ ಆಗುತ್ತೆ. ಯಾಕೆ ನೀವು ಇದೆಲ್ಲ ಹೇಳ್ತೇನೆ ಡೀಟೇಲ್ ಆಗಿ, ಈ ತರ ಎಲ್ಲ ಕನ್ಫ್ಯೂಷನ್ ಮಾಡ್ತಾನೆ ಅಂದ್ರೆ KPS KS ಪೇಪರ್ ನೋಡಿದೀವಿ ನಾವು ಅಲ್ವಾ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾನೆ, ಕನ್ನಡ ಬೇರೆ ಇಂಗ್ಲಿಷ್ ಬೇರೆ ಕೊಡ್ತಾನೆ, ಅಥವಾ ಈ ತರ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಬಿಡ್ತಾನೆ. ಸೊ ಹಾಗಾಗಿ ಈ ತರ ಎಲ್ಲ ಕನ್ಫ್ಯೂಷನ್ಸ್ ಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು, ಮಾಡ್ಕೊಂಡು ನಾವು ಹೆಂಗ್ ಬಂದ್ ಹೆಂಗ್ ಮಾಡ್ಬೇಕು ಅಂತ ನೀವು ಪ್ರಿಪೇರ್ ಆಗ್ಬಿಡ್ಬೇಕು. ಓಕೆ, ಅವರು ನಮ್ನ ಫುಲ್ ಮಾಡೋದ್ ಬದಲು ನಾವೇ ಫುಲ್ ಗಳಾಗಿ ಎಲ್ಲ ತಿಳ್ಕೊಂಡ್ಬಿಟ್ರು, ಅವ್ರು ಹೆಂಗೆ ಫುಲ್ ಕ್ವಶನ್ಸ್ ಕೊಡೋ ಅದ್ರ ತಕ್ಕಂತೆ ಆನ್ಸರ್ ಮಾಡ್ಬೇಕು ಅಷ್ಟೇ. ನೆಕ್ಸ್ಟ್ ಬರ್ತೇನೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಯಾವ ಅಧಿಕಾರವನ್ನು ನೀಡಲಾಗಿದೆ? ಸಿಂಪಲ್, ನಾನು ಈಗ ತಾನೇ ಹೇಳಿದೆ ನಿಮ್ಗೆ, ಅಫಿಡೇವಿಟ್ ಮೇಲೆ ಸಾಕ್ಷ್ಯ ಸ್ವೀಕರಿಸುವುದು, ಯಾವುದೇ ದಾಖಲೆ ಅನ್ವೇಷಣೆಗಳನ್ನು ಮಾಡ್ತಕ್ಕಂಥದ್ದು, ಸೃಜಿಸ್ತಕ್ಕಂಥದ್ದು, ಸಾಕ್ಷಿಗಳ ದಾಖಲೆ ಪರೀಕ್ಷೆಗೆ ಆಯೋಗವನ್ನು ನೀಡುವುದು, ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಇದು ನಾನು ನಮಗೆ ಸೆಕ್ಷನ್ 10 ಅಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ. 1995 ಕಾಯ್ದೆ 10ನೇ ಪ್ರಕರಣ ಅಥವಾ 10ನೇ ಸೆಕ್ಷನ್ ಅಲ್ಲಿ ಬರುತ್ತೆ ಇದೆಲ್ಲ. ಓಕೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ ಸರ್. ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಖಾತೆಗಳನ್ನು ಎಷ್ಟು ತಿಂಗಳು ವರ್ಷಗಳಿಗೆ ಒಮ್ಮೆ ಆಡಿಟ್ ಮಾಡಲಾಗುತ್ತೆ? ಆಡಿಟಿಂಗ್, ಲೆಕ್ಕ ಪರಿಶೋಧನೆ, ಆಡಿಟ್ ಅಥವಾ ಲೆಕ್ಕ ಪರಿಶೋಧನೆ ಅಂತ. ಲೆಕ್ಕ ಪರಿಶೋಧನೆ ಎಷ್ಟು ಸಲ, ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅದು ಗೊತ್ತಿರ್ಬೇಕು. ಯಾವ ಪ್ರಕರಣ ಅಥವಾ ವಿಭಾಗ ಅಥವಾ ಆರ್ಟಿಕಲ್, ಸೆಕ್ಷನ್, ಏನ್ ಬೇಕಾದ್ರೆ ಕೇಳ್ಬೋದು ಅವನು. ಯಾಕೆಂದ್ರೆ ಇದು ಬರೋದು 1995 ಕಾಯ್ದೆಯಲ್ಲಿ. ವಾರ್ಷಿಕವಾಗಿ ಯಾರು ನೇಮಿಸ್ತಾರೆ ಅವ್ರನ್ನ? 13ನೇ ಸೆಕ್ಷನ್ ಖಾತೆಗಳು ಮತ್ತು ಆಡಿಟ್ ಅಂತ ಬರುತ್ತೆ, ಅಕೌಂಟ್ಸ್ ಅಂಡ್ ಆಡಿಟ್. ಅದರಲ್ಲಿ ವಾರ್ಷಿಕವಾಗಿ ಆಡಿಟ್ ಮಾಡಲಾಗತಕ್ಕದ್ದು ಅಂತ. ಇದನ್ನ ರಾಜ್ಯ ಸರ್ಕಾರ ನೇಮಿಸ್ತಾರೆ ಆಡಿಟರ್ನ. ಲೆಕ್ಕ ಪರಿಶೋಧಕರನ್ನ ಯಾರು ನೇಮಿಸ್ತಾರೆ ಅದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ ಬೇಕಾರೆ. ನೋಡಿ, ಇದೇ ಕ್ವಶನ್ ಬದಲು ನಿಮಗೆ ವಾರ್ಷಿಕವಾಗಿನ 6 ತಿಂಗಳ 3 ತಿಂಗಳ ಅನ್ನೋ ಬದಲು ಈ ಲೆಕ್ಕ ಪರಿಶೋಧಕರು ಅಥವಾ ಆಡಿಟರ್ ಅಂತ ಏನ್ ಕರಿತೀವಿ, ಯಾರು ನೇಮಕ ಮಾಡುತ್ತಾರೆ? ರಾಜ್ಯ ಸರ್ಕಾರ ನೇಮಕ ಮಾಡ್ತಾರೆ. ಯಾವುದಕ್ಕೆ? ಹಿಂದುಳಿದ ವರ್ಗಗಳ ಈ ಕಮಿಷನ್ ಏನಿದೆ ಅದರ ಒಂದು ಆಡಿಟಿಂಗ್ ಮಾಡಕ್ಕೆ ಆಡಿಟರ್ನ ಯಾರು ನೇಮಕ ಮಾಡ್ತಾರೆ? ರಾಜ್ಯ ಸರ್ಕಾರ ನೇಮಕ. ಎಲ್ಲಿದೆ? ಸೆಕ್ಷನ್ 13 ಪ್ರಕರಣ 13 ವಿಭಾಗ 13 ಯಾವ್ದ್ರಲ್ಲಿ? 1995 ಕಾಯ್ದೆಯಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಹಿಂದುಳಿದ ವರ್ಗಗಳ ಕಾಯ್ದೆ 1995 ಕರ್ನಾಟಕ ರಾಜ್ಯ ಆಯೋಗ ಯಾವ ವಿಭಾಗ ಅಥವಾ ಸೆಕ್ಷನ್, ಆರ್ಟಿಕಲ್, ಓಕೆ, ವಾರ್ಷಿಕ ವರದಿ ಸಲ್ಲಿಕೆಯನ್ನು ಸೂಚಿಸುತ್ತದೆ. ಆನ್ಯುವಲ್ ರಿಪೋರ್ಟ್ ಅಂದ್ರೆ ನೀವೇನೇನು ಕೆಲಸ ಮಾಡಿದಿರಪ್ಪ, ನಿಮ್ ಕಮಿಷನ್ ಏನೇನ್ ನೀವು ವೆರಿಫೈ ಮಾಡಿದಿರಾ, ಏನಾರು ಪ್ರಕರಣಗಳನ್ನ ಇದ್ ಮಾಡಿದಿರಾ, ಏನಾರು ಶಿಫಾರಸ್ ಮಾಡೋದು, ನಿಮ್ಗೊಂದು ರಿಪೋರ್ಟ್ ಕೊಡ್ಬೇಕಲ್ಲ ಸರ್. ಆನ್ಯುವಲ್ ರಿಪೋರ್ಟ್ ನಿಮ್ಗೆ ಹೇಳಿದೆ, ಜ್ಞಾಪಕ ಇದೆಯಾ? 2022-23 ಆನ್ಯುವಲ್ ರಿಪೋರ್ಟ್ ಇದೆ. ನಾನು ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಅಂತ. ಮಾಡ್ತೀನಿ ಸರ್, ಟೆಲಿಗ್ರಾಮ್ ಶೇರ್ ಮಾಡ್ತೀನಿ, ತಗೊಳ್ಳಿ.
ಈಗ ಈ ರೀಸೆಂಟ್ ಆಗಿ 23, 24 ಏನೋ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ. ಲಾಸ್ಟ್ ಮಂತ್ ಏನೋ ಚೆಕ್ ಮಾಡ್ಬೇಕು, ಸಿಗ್ತಾ ಇಲ್ಲ ಅದು. ಸೊ ಹೆಂಗೆ ಈ ಎಕ್ಸಾಮ್ 1 ತಿಂಗಳು 15 ದಿನ ಮುಂಚೆ ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಏನ್ ಅಷ್ಟೊಂದು ಚೇಂಜಸ್ ಇರಲ್ಲ, ಒಂದಷ್ಟು ಅಂಕಿಅಂಶಗಳ ಚೇಂಜಸ್ ಇರ್ಬೋದು ಅಷ್ಟೇ. ಅದು 23, 24 ನೋಡ್ಬೇಕಾಗತ್ತೆ. ಸಿಕ್ಕಿದ್ರೆ ನಾನು ಅದನ್ನು ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ ಬಿಫೋರ್ ಎಕ್ಸಾಮ್. ಓಕೆ, ಇಲ್ಲ ಅಂದ್ರೆ ನಾವು ಏನು ಈಗ ಪ್ರೆಸೆಂಟ್ ಇದೆ ಅದನ್ನು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಫೈನ್. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ? ಆನ್ಯುವಲ್ ರಿಪೋರ್ಟ್ ಸೆಕ್ಷನ್ 14 ಅಲ್ಲಿ ಬರುತ್ತೆ. ಪ್ರಕರಣ 4 ಸೆಕ್ಷನ್ 14 ಆಫ್ 1995 ವಾರ್ಷಿಕ ವರದಿ ಅಂತ ಬರುತ್ತೆ. ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ನೋಡಿ, 15 ಬಗ್ಗೆನೇ ಕೇಳಬಹುದು. ಅದನ್ನ ಆ ವರದಿನ ರಾಜ್ಯ ಶಾಸಕರ ಮುಂದೆ ಇಡಲಾಗುತ್ತದೆ. ಓಕೆ, ಕೇಳಬಹುದು. ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್, ಹಿಂದುಳಿದ ವರ್ಗಗಳ ಕಾಯ್ದೆ 1995 ರ ಕರ್ನಾಟಕ ರಾಜ್ಯ ಆಯೋಗ ವಿಭಾಗ 3ರಲ್ಲಿ ಏನಿದೆ? ಸೆಕ್ಷನ್ 3 ಏನಿದೆ ಕೇಳ್ಬೋದು. ಹಿಂಗೂ ಕೇಳ್ಬೋದು. ಅವನೇ ಸೆಕ್ಷನ್ ಕೊಟ್ಬಿಡ್ತಾರೆ, ಅದ್ರಲ್ಲಿ ಏನಿದೆ ಅಂತ ಕೇಳ್ತಾನೆ. ನೋಡಿ, ಕ್ವಶನ್ಸ್ ಗಳು ಒಂದು ಅವನು ನಿಮಗೆ ಡೀಟೇಲ್ ಕೇಳಿ ಯಾವ ಸೆಕ್ಷನ್ ಇದೆ ಅಂತ ಕ್ವಶನ್ಸ್ ಬರ್ಬೋದು. ಇಲ್ಲ ಅವನೇ ಒಂದು ಸೆಕ್ಷನ್ ಕೊಟ್ಬಿಟ್ಟು ಯಾವ ವಿಭಾಗ ಪ್ರಕರಣದ ಸಂಖ್ಯೆ ಕೊಟ್ಬಿಟ್ಟು ಯಾವ್ದ್ರಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಆ ಸೆಕ್ಷನ್ 3ರಲ್ಲಿ ಏನಿದೆ? ಹಿಂದುಳಿದ ವರ್ಗಗಳ ಕರ್ನಾಟಕ ಆಯೋಗದ ಸಂಯೋಜನೆ, ಕಾನ್ಸ್ಟಿಟ್ಯೂಷನ್ ಆಫ್ ಕರ್ನಾಟಕ. ಅಂದ್ರೆ ಈ ಹಿಂದುಳಿದ ಭಾಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ನಿಮ್ಗೆ ಹೇಳಿ ತೋರ್ಸೋದಲ್ಲ ನಿಮ್ಗೆ. ಈ ಆಕ್ಟ್ ಅಲ್ಲಿ 3 ಕಾನ್ಸ್ಟಿಟ್ಯೂಷನ್ ಆಫ್ ಕರ್ನಾಟಕ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ಇಲ್ಲಿ ಇನ್ನೊಂದು ಆಪ್ಷನ್ ನೋಡಿ, ಅಧ್ಯಕ್ಷರ ಕಚೇರಿ ಅವಧಿ. ನಾವು ಆಲ್ರೆಡಿ ಕ್ವಶನ್ ನೋಡಿದ್ವಿ. ಇದು ಯಾವುದು? ಸೆಕ್ಷನ್ 4 ಅಲ್ಲಿ ಬರುತ್ತೆ, ಪ್ರಕರಣ 4. ಇದು 3ನೇದು. ರಾಜ್ಯ ಸರ್ಕಾರದಿಂದ ಅನುದಾನ ಯಾವ್ದು ಬರುತ್ತೆ? ಯಾವ್ದು ಗ್ರಾಂಟ್ಸ್ ಯಾವ್ದು ಬರುತ್ತೆ ನೋಡಿ? ಟರ್ಮ್ಸ್ ಅಂಡ್ ಆಫೀಸ್ ಕಂಡೀಷನ್ ಸರ್ವಿಸ್ ಅಂಡ್ ಚೇರ್ಮನ್ ಆಯ್ತು. ಅನುದಾನ 17 ಬರುತ್ತಾ 14 ಬರುತ್ತಾ? ಗ್ರಾಂಟ್ಸ್ 12 ಬರುತ್ತೆ. ಗ್ರಾಂಟ್ಸ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಇವೆಲ್ಲ ಮಾಡಿದೀವಿ. 14ನೇ ಸೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಅದು ಆಪ್ಷನ್. ಫೈನ್ ಸರ್. ಇಲ್ಲಿ ನೋಡಿ, ಇದನ್ನ ಓದಿವಿ. ಹಿಂದುಳಿದ ವರ್ಗ ಕರ್ನಾಟಕದ ಆಯೋಗದ ಸಂವಿಧಾನ ಕಂಪೋಸಿಷನ್. ನೆಕ್ಸ್ಟ್ ಬರ್ತೀನಿ, 105ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ. ಇದು ಕೂಡ ಡೀಟೇಲ್ ಆಗಿ ಮಾಡಿದೀವಿ ನಮ್ಮ ಚಾನಲ್ ಅಲ್ಲಿ, ದಯವಿಟ್ಟು ನೋಡಿ. ವೆರಿ ಇಂಪಾರ್ಟೆಂಟ್, ಇದು ಸಿಲೆಬಸ್ ಅಲ್ಲಿ ಇದೆ. ಓಕೆ, 105ನೇದು ಯಾವುದು? ಇದಕ್ಕೆ ನೋಡಿ ಹೆಂಗಿದೆ ಕ್ವಶನ್. 3 ಆಪ್ಷನ್ಸ್. ಡಿಫಿಕಲ್ಟಿ ಮಾಡ್ಬೇಕಾದ್ರೆ ಹಿಂಗ್ ಕೇಳ್ತಾನೆ. 105ನೇ ತಿದ್ದುಪಡಿ ಕಾಯ್ದೆ ಸಂವಿಧಾನದ 338B, 342A, 366ನೇ ವಿಧಿಯನ್ನು ತಿದ್ದುಪಡಿ ಮಾಡಿದೆ. ಹೌದಾ? ನೋಡಿದ್ರ ಡೀಟೇಲ್ ಆಗಿ ಓದ್ಬೇಕು. ಅದಕ್ಕೆ ಏನೇನ್ ತಿದ್ದುಪಡಿ ಯಾವ ಆರ್ಟಿಕಲ್ ಆಗಿದೆ ಅಂತ. 105ನೇ ತಿದ್ದುಪಡಿ ಕಾಯ್ದೆಯು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು, ನಿರ್ದಿಷ್ಟಪಡಿಸಲು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರದ ಪ್ರದೇಶಗಳ ಅಧಿಕಾರವನ್ನು ಮರುಸ್ಥಾಪಿಸಿತು. ಹೌದಲ್ವಾ? 105ನೇ ತಿದ್ದುಪಡಿ ಏನ್ ಮಾಡ್ತಾ ಇದೆ? ನಮ್ಮ ಅದರ್ ಬ್ಯಾಕ್ವರ್ಡ್ ಅಂದ್ರೆ ಸೋಶಿಯೋ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇರ್ತಕ್ಕಂತ ವರ್ಗಗಳನ್ನ ರಾಜ್ಯ ಸರ್ಕಾರಗಳೇ ಸೇರಿಸಬಹುದು, ತೆಗಿಬಹುದು, ಮಾಡಬಹುದು ಅಂತ ಹೇಳುತ್ತೆ. ಮರುಸ್ಥಾಪನೆ 102ರಲ್ಲಿ ಅದು ಕೇಂದ್ರ ಕೊಟ್ಬಿಟ್ಟಿತ್ತು. ಅಂದ್ರೆ NCBC ಕೊಟ್ಬಿಟ್ಟಿತ್ತು. NCBC ನಾವು ಇದು ಮಾಡಿ ರಾಷ್ಟ್ರಪತಿಗಳ ಮುಖಾಂತರ ನಾವು ಮಾಡಿಸ್ಕೋಬೇಕಾಯ್ತು. 342 ಅದೇ ಹೇಳೋದು, ರಾಷ್ಟ್ರಪತಿಗಳ ಮುಖಾಂತರ NCBC ಮಾಡಿ ಮಾಡಿಸ್ಕೋಬೇಕಾಗಿತ್ತು. ಅದನ್ನ ಕಿತ್ಕೊಂಡ್ಬಿಟ್ಟಿದ್ರು. ಅದನ್ನ 105ರಲ್ಲಿ ಮರುಸ್ಥಾಪನೆ ಮಾಡ್ತಾರೆ. ಸೊ ದಿಸ್ ಇಸ್ ಕರೆಕ್ಟ್. ತಿದ್ದುಪಡಿಯನ್ನು ಆಗಸ್ಟ್ 18, 2021 ಭಾರತ ರಾಷ್ಟ್ರಪತಿಗಳು ಕಾನೂನಾಗಿ ಸಹಿ ಹಾಕಿದರು. ನೋಡಿ ಹೆಂಗ್ ಕೇಳ್ತಾನೆ ಕ್ವಶನ್. ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಡೇಟು ಎಲ್ಲ ಕೇಳ್ಬಿಡ್ತಾನೆ, ತಿಂಗಳು ಎಲ್ಲ ಕೇಳ್ಬಿಡ್ತಾನೆ. ನಾ ತಿಂಗಳೆಲ್ಲ ನಮ್ಮ ವಿಡಿಯೋದಲ್ಲಿ ಅಥವಾ PDF ತಗೊಂಡ್ರೆ ಗೊತ್ತಿರುತ್ತೆ ನಿಮ್ಗೆ, ನಾನು ತೋರಿಸಿದ್ದೀನಿ. ಸಿ, ಲೋಕಸಭಾ ರಾಜ್ಯಸಭಾ ಪಾಸ್ಡ್ ಇನ್ ಆಗಸ್ಟ್ 2021. ಅದೇ ತಿಂಗಳಲ್ಲಿ ರಾಷ್ಟ್ರಪತಿಗಳು ಅಂಕಿತ ಆಗ್ತಾರೆ. ಅದ್ರ ಡೇಟ್ 18. ನೋಡಿ ಡೇಟ್ ಕೂಡ ಕೇಳ್ಬಿಡ್ತಾನೆ. ಏನ್ ಮಾಡಕ್ಕಾಗತ್ತೆ ಅಂತ ಕೇಳಿದಾಗ. ಅದಕ್ಕೆ ನಮ್ಮ MCQs ನಾವು ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ವಿ. ಕರೆಂಟ್ ಪೇಪರ್ ನೋಡ್ಕೊಳಿಸ್ತೀನಿ. ದಿಸ್ ಇಸ್ ಕರೆಕ್ಟ್. ಹಾಗಾದ್ರೆ 2 and 3 ಕರೆಕ್ಟ್. 1ನೇ ತಪ್ಪ? 1ನೇದು ಕರೆಕ್ಟ್ ಸ್ನೇಹಿತ. ಎಲ್ಲದೂ ಸರಿಯಾಗಿದೆ. ನೋಡಿ ನಿಮಗೆ ತೋರಿಸ್ತೀನಿ. ಹಿನ್ನೆಲೆ ಏನು, ಯಾಕಾಯ್ತು, ಏನೇನು. 338B ಏನ್ ಹೇಳುತ್ತೆ? ಹಿಂದುಳಿದ ವರ್ಗ ರಾಷ್ಟ್ರೀಯ ಆಯೋಗದ ರಚನೆ, ಕರ್ತವ್ಯ, ಅಧಿಕಾರದ ಬಗ್ಗೆ ಹೇಳುತ್ತೆ. 347 ಆಲ್ರೆಡಿ ಹೇಳಿದೆ. ಅದು ನಾವು NCBC ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ನಾವು ಕನ್ಸಲ್ಟ್ ಮಾಡಿ ಏನಾರು ಅಪ್ಡೇಟ್ ಮಾಡ್ಬೇಕಾಗಿತ್ತು. ಇನ್ನು 366 ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಬಗ್ಗೆ ವಿವರಿಸುತ್ತೆ. ಸೊ ಇದು 26C, 338B, 342 ಅಲ್ವಾ? ಇದನ್ನೆಲ್ಲ ತೆಗ್ದಾಕ್ತಲ್ಲ, ಅಮೆಂಡ್ ಮಾಡ್ತಾರೆ. ಸೊ ಮತ್ತೆ ರಾಜ್ಯ ಪಟ್ಟಿಯಲ್ಲಿ ಈ ವಿಷಯ ಇದೆ. ಸಂಪೂರ್ಣ ಅಧ್ಯಕ್ಷರ ವ್ಯಾಪ್ತಿಯಿಂದ ಸಂಪೂರ್ಣವಾಗಿ ಹೊರತೆಗೆದು ರಾಜ್ಯ ಶಾಸಕರ ವ್ಯಾಪ್ತಿಗೆ ಇದನ್ನು ಸೂಚಿಸುತ್ತೆ. ಓಕೆ, ಇವೆಲ್ಲ ನಾವು ಮಾಡಿದೀವಿ. ಡೀಟೇಲ್ ಆಗಿ ನೋಡ್ಕೊಳ್ಳಿ. ಹಾಗಾಗಿ MCQs ನ ಹೆಚ್ಚು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಥಿಯರಿ ಕ್ಲಾಸ್ ಮಾಡಿದ್ವಿ. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಡೋಣ. ಬನ್ನಿ, ಹಿಂದುಳಿದ ವರ್ಗಗಳ ಕಾಯ್ದೆ 1995 ಕರ್ನಾಟಕ ರಾಜ್ಯ ಆಯೋಗದ ಯಾವ ವಿಭಾಗವು, ಅಂದ್ರೆ ಸೆಕ್ಷನ್ ಅಥವಾ ಪ್ರಕರಣ, ವಿಭಾಗ ಅಥವಾ ಪ್ರಕರಣ ಅಂತ ಕೇಳಬಹುದು. ಪ್ರಕರಣ ಅಥವಾ ಆರ್ಟಿಕಲ್. ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ನೌಕರರ ಸಾರ್ವಜನಿಕ ಸೇವಕರೆಂದು ಹೇಳ್ತಾರೆ. ಅಂದ್ರೆ ಆಯೋಗದಲ್ಲಿ ಇರ್ತಕ್ಕಂಥ ಚೇರ್ಮನ್ ಆಗಿರ್ಬೋದು, ಮೆಂಬರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಆಯೋಗದಲ್ಲಿ ನೀವೇನಾಗಿ ಕೆಲಸ ಮಾಡಕ್ ಹೋಗ್ತಾರೆ ನೀವೆಲ್ಲ ಸೇವಕರು ಅಂತ ಯಾವ್ದು ಹೇಳುತ್ತೆ? 9ನೇದ, 16ನೇದ, 10ನೇದ, 17ನೇದ? ಎಸ್, 17ನೇದಲ್ವಾ? 10 ಅಂತೂ ಅಲ್ಲ, 9 ಅಂತೂ ಅಲ್ಲ, 16 ಅಥವಾ 17 ಆಗಿರ್ಬೇಕು. 17 ಇಸ್ ದ ರೈಟ್ ಆನ್ಸರ್. ನೋಡಿ ಚೆಕ್ ಮಾಡಿ.
ಸಾರಿ 17 16. ಓಕೆ ಸಪೋಸ್ ಇದಲ್ಲ 16. ದಿಸ್ ಇಸ್ ರಾಂಗ್. ಇಲ್ಲಿ ನೋಡಿ, ಚೇರ್ಮನ್ ಮೆಂಬರ್ಸ್ ಅಂಡ್ ಎಂಪ್ಲಾಯೀಸ್ ಆಫ್ ದ ಕಮಿಷನ್ಸ್ ಟು ಬಿ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳ್ತಕ್ಕಂಥದ್ದು. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಮುಂದಿನ ಇದನ್ನು ಕೂಡ ಮಾಡೋಣ. ಸೊ PDF ಬೇಕಂದವರು ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ, ಯಾಕಂದ್ರೆ ನಿಮ್ ಇಮೇಲ್ ಐಡಿ ಬರುತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಆಮೇಲೆ ಡೌನ್ಲೋಡ್ ನೋ ರಿಪ್ಲೈ ಆರ್ಡರ್ ಅಂತ ಬರುತ್ತೆ. ಅದ್ರ ಒಳಗೆ ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಬಂದಿರುತ್ತೆ ನಿಮಗೆ ಸ್ಪ್ಯಾಮು ಇನ್ಬಾಕ್ಸ್ ಎಲ್ಲ ಚೆಕ್ ಮಾಡಿ ಈ ತರ ಬಂದಿರುತ್ತೆ ನೋಡಿ. ಬಂದಿದ್ರು ತುಂಬಾ ಜನ ಬಂದಿಲ್ಲ ಅಂತ ಒಂದ್ಸಲ ಡಿಲೀಟ್ ಮಾಡ್ಬಿಡ್ತಾರೆ, ಮಾಡ್ಬಿಟ್ಟು ಸರ್ ಬಂದಿಲ್ಲ ಅಂತೀರಾ, ಯಾಕಂದ್ರೆ ಇದು ಯಾವ್ದೋ ಏನೋ ಬಂದಿದೆ ಅನ್ಬಿಟ್ಟು ಇದ್ರ ಒಳಗೆ ಇರುತ್ತೆ ಆಕ್ಚುಲಿ. ಓಕೆ, ಒಂದು ಈ ತರ ಪೇಮೆಂಟ್ ಸ್ಲಿಪ್ ಇರುತ್ತೆ, ಇನ್ನೊಂದು ಈ ತರ ಇರುತ್ತೆ, ಇದ್ರ ಒಳಗೆ ಆರ್ಡರ್ ಅಂತ ಮೇಲೆ ಇರುತ್ತೆ, ಅದ್ರ ಒಳಗೆ ಈ ರೀತಿ ಇರುತ್ತೆ. ಫೈನ್. ಸೊ ಇನ್ನು ಮಿಕ್ಕಿದ್ದು ನಾನು ಮುಂದಿನ ವಿಡಿಯೋಗಳು ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ, ಬೇರೆ ಬೇರೆ PDF ಗಳನ್ನ ಹಾಕ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.